ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಅಜ್ಜಿ ಏನಮ್ಮ ಹಂಗಂದ್ರೆ 1 ತಿಂಗಳಲ್ಲಿ ಮದುವೆ ಆದ್ರೆ ನೀನ್ ಕಣ್ತುಂಬ ನೋಡ್ತೀಯಾ, ಆಮೇಲೆ ಎಲ್ಲಿ ಹೋಗ್ತೀಯಾ ಅಂತ ಅಜ್ಜಿ ಕೇಳಿದಾಗ, ಅಜ್ಜಿ ನಾನು ಹಂಗೆ ಹೇಳಿಲ್ಲ, ಗುರುಗಳು ಇನ್ನು 3 ತಿಂಗಳ ಒಳಗಡೆ ಅಂಜು ಮತ್ತೆ ನಚ್ಚಿ ಮದ್ವೆ ಆಗ್ಬೇಕು ಅಂತ ಹೇಳಿದ್ರಲ್ವಾ, ಅದನ್ನ ಆತರ ಹೇಳಕ್ ಹೋಗಿ ಹಿಂಗ್ ಹೇಳ್ದೆ ಅಷ್ಟೇ, ಅದಕ್ಕೆ ಬೇಗ ಮದ್ವೆ ಮಾಡ್ಬಿಡೋಣ ಅಂತ ಹೇಳೋದಕ್ ಹೋದೆ ಅಂತ ಭೂಮಿ ಹೇಳ್ತಾ ಇದ್ದಾಗ, ಭೂಮಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಭಾವ, ನಾನ್ ನಾಳೆಗೆನೆ ಗುರುಗಳಿಗೆ ಫೋನ್ ಮಾಡಿ ಮದ್ವೆ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಡೋದಕ್ಕೆ ಹೇಳ್ತೀನಿ, ಏನಂತೀರಾ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇದ್ದಾಗ, ರಾಮನಾರಾಯಣ್ ಶ್ರವಣ್ ನಮ್ದೇನು ಇಲ್ಲಪ್ಪ, ಹುಡುಗಿ ಒಪ್ಪಿದ್ರೆ ಮುಗ್ದೋಯ್ತು ಎಲ್ಲ ಅಂತ ರಾಮನಾರಾಯಣ್ ಹೇಳಿದಾಗ, ಅಮ್ಮ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೊರಟೋಗ್ತಾನೆ. ಆಗ ಭೂಮಿ ಕೂಡ ಅತ್ತೆ ನಮ್ಮ ಯಜಮಾನ್ರು ಹೋದ್ರು, ನಾನು ಕೂಡ ಅವ್ರ ಜೊತೆ ಹೋಗಿ ಬರ್ತೀನಿ ಅಂತ ಹೊರಡ್ತಾಳೆ. ಆಗ ಭೂಮಿಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ದೇವ್ಯಾನಿ. ಇದಾನಂತರ ಅಜಿತ್ ಸತ್ಯಾಗೆ ಫೋನ್ ಮಾಡ್ಬಿಟ್ಟು, ಸತ್ಯಣ್ಣ ಇತ್ತೀಚೆಗೆ ಯಾಕೋ ನಿಮ್ ತಂಗಿ ಬಿಹೇವಿಯರ್ ನಂಗೆ ತುಂಬಾನೇ ವಿಚಿತ್ರ ಅಂತ ಅನಿಸ್ತಾ ಇದೆ, ಅವಳು ನನ್ನನ್ನ ತುಂಬಾನೇ ಫೀಲ್ ಮಾಡಿಸ್ತಾ ಇದ್ದಾಳೆ, ಅವಳು ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ಅವಳು ನಮ್ಮ ಕಾಂಟ್ರಾಕ್ಟ್ ವಿಚಾರದ ಬಗ್ಗೆ ಕೂಡ ಅವಳು ಮರ್ತಿಲ್ಲ, ಡೇಟ್ ಅನ್ನ ಕೂಡ ಮಾರ್ಕ್ ಮಾಡ್ತಾನೆ ಇರ್ತಾಳೆ. ಇನ್ನು ನೆಕ್ಸ್ಟ್ ಮೂಮೆಂಟ್ಗೆ ಅವಳು ನಗ್ನಾಗ್ತಾ ಮಾತಾಡಿಸಿ ನನ್ನ ಬಗ್ಗೆ ಸ್ಪೆಷಲ್ ಕೇರ್ ತಗೊಂಡು ಟ್ರೀಟ್ ಮಾಡ್ತಾ ಇದ್ದಾಳೆ. ನನ್ಗೆ ಯಾಕೋ ಈ ಬಿಹೇವಿಯರ್ನಲ್ಲಿ ನೋಡ್ತಾ ಇದ್ರೆ ಅವಳು ನನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ ಇದ್ದಾಳೆ ಅಂತ ನಂಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ, ಸತ್ಯ ಅಲ್ಲಪ್ಪ ನೀನೇ ಏನು ಅಂತ ಕೇಳ್ಬಾರ್ದಾ, ನನ್ನ ತಂಗಿ ಯಾಕೆ ಈ ತರ ನಡ್ಕೊಳ್ತಾ ಇದ್ದಾಳೆ ಅಂತ ಸತ್ಯ ಹೇಳಿದಾಗ, ಸತ್ಯಣ್ಣ ನಿಮ್ಗೆ ನೆನಪಿದ್ಯಾ ಭೂಮಿ ಮೇಲೆ ಇರುವ ನನ್ನ ಫೀಲಿಂಗ್ಸ್ ತುಂಬಾನೇ ಬೇರೆ ತರ ಅನಿಸ್ತಾ ಇದೆ ಅಂತ ನಾನ್ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ, ಆಗ ನಾನು ಹೇಗೆ ಆಡ್ತಾ ಇದ್ನೋ ಈಗ ಭೂಮಿ ಕೂಡ ಅದೇ ರೀತಿ ಆಡ್ತಾ ಇದ್ದಾಳೆ ಅಂತ ನನಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ, ಅವಳಿಗೂ ನನ್ನ ಮೇಲೆ ಪ್ರೀತಿ ಆಗಿರ್ಬೋದೇನೋ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಅಂದ್ರೆ ನಿನ್ ಪ್ರಕಾರ ನೀನು ಭೂಮಿಗೆ ನಿನ್ ಮೇಲೆ ಪ್ರೀತಿ ಆಗಿದೆ ಅಂತ ಹೇಳ್ತಾ ಇದ್ಯಾ, ನೀನ್ ಕೂಡ ಭೂಮಿ ಮೇಲೆ ನನ್ಗೆ ತುಂಬಾ ಸರಿ ಪ್ರೀತಿ ಇದೆ ಅಂತ ಹೇಳ್ಕೊಂಡಿದ್ಯಾ, ನಿರೀಕ್ಷೆ ಇಟ್ಕೊಂಡು ಅವಳಿಗೆ ಏನಾದ್ರೂ ಹೇಳ್ತೀಯಾ ಅಂತ ಅಂದಾಗ ಪ್ರತ್ಯುತ್ತರ ಸಿಗೋದಿಲ್ಲ ನೋಡು, ಆಗ ನೀನ್ ತುಂಬಾ ನೋವನ್ನ ಪಡ್ತೀಯ, ಆದ್ರೆ ಅದನ್ನ ನನ್ನ ಕೈಯಲ್ಲಿ ಮಾತ್ರ ನೋಡೋಕೆ ಆಗಲ್ಲ, ಹೋಗ್ಲಿ ಅದನ್ನ ನಿನ್ಗೆ ಹೇಳೋದಕ್ಕೆ ನನಗೆ ತುಂಬಾ ಕಷ್ಟ ಆಗುತ್ತೆ ಕಣೋ ಅಂತ ಸತ್ಯ ಒಕ್ಟೌಟ್ ಆಗಿ ಹೇಳ್ತಾ ಇದ್ದಾಗ, ಸತ್ಯಣ್ಣ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದಾಗ, ಹೌದು ಅಜಿತ್ ಇಷ್ಟು ದಿನ ಭೂಮಿಗೆ ನಿಮ್ ಮೇಲೆ ಪ್ರೀತಿ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೆ, ಅವಳು ಅದನ್ನ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾಳೆ ಅಂತಾನು ನಾನು ಅನ್ಕೊಂಡಿದ್ದೆ, ಆದ್ರೆ ಯಾವಾಗ ನೀನು ಅವಳ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ಕೊಂಡೆ ನೋಡು ಅವಾಗ ನನ್ಗೆ ಅರ್ಥ ಆಯ್ತು, ಆದ್ರೆ ಅವಳು ಸ್ಪಂದನ ಮಾತನ್ನ ಕೇಳ್ಕೊಂಡು ಒಂದಿಷ್ಟುದಕ್ಕೆ ಅವಳಿಗೆ ಬೋಧನೆ ಕೊಟ್ಲಲ್ವಾ, ಅದೆಲ್ಲ ಮುಗಿದ್ಮೇಲೆ ಈಗ ಉಳ್ದಿರೋದು ಮದ್ವೆ ಒಪ್ಪಂದದ ಗಡು ಏನಿದೆ ಅಷ್ಟರೊಳಗೆ ಅವಳು ತನ್ನ ಪ್ರೀತಿಯನ್ನ ನಿನಗೆ ಹೇಳ್ತಾಳೆ ಅನ್ನೋ ನಂಬಿಕೆ ನನಗಂತೂ ಖಂಡಿತ ಇಲ್ಲ, ಈ ವಿಷಯದಲ್ಲಿ ನೀನೇ ಒಂಚೂರು ಆಳವಾಗಿ ಯೋಚನೆ ಮಾಡೋದು ಒಳ್ಳೇದು ಅಂತ ನನ್ಗನ್ಸುತ್ತೆ ಅಂತ ಹೇಳ್ಬಿಟ್ಟು ಸತ್ಯ ಫೋನನ್ನ ಕಟ್ ಮಾಡ್ಬಿಡ್ತಾರೆ. ನಂತರ ಭೂಮಿ ರೂಮ್ಗೆ ಬಂದ್ಬಿಟ್ಟು ಟೀಯನ್ನ ತಗೊಳ್ಳಿ, ಸ್ಪೆಷಲ್ ಆಗಿ ಮಾಡಿದೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಟೀ ಕೊಟ್ಟು, ಯಾಕೆ ಸಾಹೇಬ್ರೆ ಒಂಥರ ಇದಿರಲ್ಲ, ಏನಾದ್ರು ಟೆನ್ಷನ್ ಅಂತ ಭೂಮಿ ಕೇಳ್ತಾ ಇದ್ದಾಗ, ಟೆನ್ಷನ್ ಏನೂ ಇಲ್ಲ ಭೂಮಿ, ಸ್ವಲ್ಪ ತಲೆನೋಯ್ತಾ ಇತ್ತು ಅಷ್ಟೇ ಅಂತ ಅಜಿತ್ ಹೇಳಿದಾಗ, ತಲೆನೋವಾ ಮಾತ್ರೆ ಏನಾದರೂ ಇಲ್ಲ ನೀವು ಮಾತ್ರೆ ತಗೊಳ್ಳಲ್ಲ, ಹಾಗಾದ್ರೆ ಬನ್ನಿ ನಾನೇ ನಿಮಗೆ ತಲೆ ಹೊತ್ಕೊಟ್ಟು ಮಸಾಜ್ ಮಾಡ್ತೀನಿ, ತಲೆನೋವು ಕಮ್ಮಿ ಆಗುತ್ತೆ ಅಂತ ಅಜಿತನ್ನ ಕೂರಿಸ್ಬಿಟ್ಟು ತಲೆ ಮಸಾಜ್ ಮಾಡ್ತಾ, ತಲೆ ತುಂಬಾ ನೋಯ್ತಾ ಇದೆಯಾ ಅಂತ ಭೂಮಿ ಕೇಳಿದಾಗ ಹ್ಞೂ ಅಂತ ಅಜಿತ್ ಹೇಳಿದಾಗ, ನಂತರ ಸ್ಪೆಷಲ್ ಆಗಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದೆ, ನೀವೇನು ಹೇಳಲೇ ಇಲ್ವಲ್ಲ ನನ್ನ ಸ್ಪೆಷಲ್ ಟೀ ಬಗ್ಗೆ ಅಂತ ಭೂಮಿ ಕೇಳಿದಾಗ, ಅಜಿತ್ ಟೇಸ್ಟ್ ಅನ್ನ ಮಾಡಿದಾಗ, ಭೂಮಿ ಚೆನ್ನಾಗಿದೆ, ರೆಗ್ಯುಲರ್ ಆಗಿ ಮಾಡೋ ತರ ಇಲ್ಲ, ಏನೋ ಒಂಥರ ಸ್ಪೆಷಲ್ ಆಗೇನಿದೆ, ಲವಂಗ ಏನಾದ್ರು ಹಾಕಿದ್ಯಾ ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದಾಗ, ಅಯ್ಯೋ ಲವಂಗ ಅಲ್ಲ ಸಾಹೇಬ್ರೆ, ಲವ್ ಹಾಕಿ ಮಾಡಿದ್ದೀನಿ ಅಂತ ಭೂಮಿ ಹೇಳಿದಾಗ, ಅಜಿತ್ ಭೂಮಿ ನೀನು ಟೀಗೆ ಎಷ್ಟು ಲವನ ಹಾಕಿದ್ಯಾ ಅಂತ ಹೇಳ್ತಾ ಇದ್ದಾಗ, ಹೌದು, ಆಗ ಭೂಮಿ ಯಾಕೆ ನಿಮ್ಗೆ ಇಷ್ಟ ಆಗಿಲ್ವಾ ಅಂತ ಹೇಳಿ ಕೇಳ್ತಾಳೆ ಅಜಿತ್, ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಗ, ಇವತ್ತಿಂದ ನಾನು ಭೂ ಅಂತ ಹೇಳ್ಬಿಟ್ಟು ಭೂಮಿ ಹೇಳೋದಕ್ಕೆ ಬರ್ತಾ ಇದ್ದಾಗ ಗೊತ್ತಾಯ್ತು ಶಾರದಾ ಜೊತೆ ಹೋಗಿ ಮಲ್ಕೊಳ್ತೀಯ ಅಷ್ಟೇ ತಾನೇ, ಟೀ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಜಿತ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಮನೆಯಲ್ಲಿ ಹಾಲಲ್ಲಿ ಎಲ್ಲರೂ ಕೂಡ ಸೇರಿದ್ದಾಗ ಶ್ರವಣ್ ಟೆನ್ಷನ್ ಆಗಿ ನಿಂತ್ಕೊಂಡಿರ್ತಾರೆ. ಆಗ ರಾಮನಾರಾಯಣ್ ಅವರು ಏನ್ ವಿಶೇಷ ಶ್ರವಣ್ ಅಂತ ಕೇಳಿದಾಗ, ಭಾವ ನಚ್ಚು ಮತ್ತು ಅಂಜುದು ಮದ್ವೆಗೆ ಡೇಟ್ ಅನ್ನ ಕೊಡಿ ಅಂತ ಗುರುಗಳಿಗೆ ಫೋನ್ ಮಾಡಿದೆ ಅಂತ ಶ್ರವಣ್ ಹೇಳ್ತಾ ಇದ್ದಾಗ, ಆಗ ಏನಂದ್ರು ಭಾವ ಡೇಟ್ ಅನ್ನ ಕೊಟ್ರ ಅಂತ ದೇವ್ಯಾನಿ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದಾಗ, ಶ್ರವಣ್ ದೇವ್ಯಾನಿ ನಿನ್ನ ಆತಂಕ ನಂಗೆ ಅರ್ಥ ಆಗತ್ತೆ ಆದ್ರೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳಿದಾಗ, ಶ್ರವಣ್ ಮೊದಲು ಗುರುಗಳು ಏನಂದ್ರು ಅಂತನಾದ್ರೂ ಹೇಳು ಅಂತ, ಜಾತಕದಲ್ಲಿ ಏನಾದ್ರು ತೊಂದ್ರೆನಾ ಅಂತ ಅಜ್ಜಿ ಕೇಳ್ತಾ ಇದ್ದಾಗ, ಶ್ರವಣ್ ತೊಂದ್ರೆ ಇದೆ ಅಂತ ಶ್ರವಣ್ ಹೇಳ್ತಾ ಇದ್ದಾಗ ಎಲ್ರು ಕೂಡ ಶಾಕ್ ಆಗ್ಬಿಟ್ಟು, ದೇವ್ಯಾನಿ ಭಾವ ಹಾಗಾದ್ರೆ ಅಂಜು ಮದ್ವೆ ನಚ್ಚಿ ಜೊತೆ ಆಗೋದಿಲ್ವಾ ಅಂತ ದೇವ್ಯಾನಿ ಕೇಳಿದಾಗ, ಶ್ರವಣ್ ಆಗೋದಿಲ್ಲ ಅಂತ ನಾನೇನ್ ಹೇಳ್ದೆ ಅಂತ ಹೇಳ್ತಾಳೆ. ಮತ್ತೆ ಅಂದ್ರೆ ಅಂತ ದೇವ್ಯಾನಿ ಕೇಳಿದಾಗ, ಶ್ರವಣ್ ಗುರುಗಳು ಜಾತಕದಲ್ಲಿ ತೊಂದರೆ ಇದೆ, ಅದಕ್ಕೆ ಒಂದು ಪರಿಹಾರವಾಗಿ ಪೂಜೆಯನ್ನ ಮಾಡಿ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ, ಒಂದು ವಿಘ್ನ ನಿವಾರಕ ಗಣಪತಿ ಹೋಮವನ್ನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಂತ ಶ್ರವಣ್ ಹೇಳ್ತಾ ಇದ್ದಾಗ, ಹೌದಾ ಅಂತ ದೇವ್ಯಾನಿ ಸಮಾಧಾನ ಮಾಡ್ಕೊಳ್ತಾರೆ. ಅಷ್ಟೇ ಏನೋ ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಸಮಾಧಾನ ಮಾಡ್ಕೊಂಡು ಕೇಳಿದಾಗ, ಇನ್ನು ಅಜ್ಜಿ ಆದಷ್ಟು ಬೇಗ ಹೋಮನ ಮಾಡಿ ಮುಗಿಸ್ಬಿಡೋಣ, ಸಂಗೀತ ಮತ್ತೆ ರಾಮೇ ಪೂಜೆಗೆ ಕೂತ್ಕೊಳ್ಳಿ, ಮಿಕ್ಕಿ ಜವಾಬ್ದಾರಿನೆಲ್ಲ ನಾವು ನೋಡ್ಕೊಳ್ಳೋಣ ಅಂತ ಅಜ್ಜಿ ಹೇಳಿದಾಗ, ಅಷ್ಟರಲ್ಲೇನೆ ಅಜಿತ್ ಮತ್ತೆ ಭೂಮಿಗೆ ಅಲ್ಲಿಗೆ ಬಂದು, ಅಮ್ಮ ನಾವ್ ಹೇಗಮ್ಮ ತುಂಬಾ ಹೊತ್ತು ಪೂಜೆಗೆ
ಪೂಜೆಗೆ ಕೂತ್ಕೊಳ್ಳೋದಕ್ಕಾಗತ್ತೆ? ನಿಮ್ಗೆ ಗೊತ್ತಲ್ವಾ ನಿಮ್ ಅಳಿಯನ್ಗೆ ಬ್ಯಾಕ್ ಪೇನ್ ಬರುತ್ತೆ ಪೂಜೆಗೆ ತುಂಬಾ ಹೊತ್ತು ಕೆಳಗಡೆ ಕೂತ್ಕೊಂಡಿದ್ರೆ ಅಂತ ಸಂಗೀತ ಹೇಳ್ತಿದ್ದಾಗ, ಹಾಗೇನೆ ಜೊತೆಗೆ ಕಡುಬು ಮೋದಕ ಎಲ್ಲ ಕೂಡ ಮಾಡ್ಬೇಕು, ಇದನ್ನೆಲ್ಲ ಇಟ್ಕೊಂಡು ನಾವೇ ಪೂಜೆಗೆ ಕೂತ್ಕೊಳ್ಳೋಕ್ಕಾಗತ್ತೆ ಹೇಳು ಅಂತ ಸಂಗೀತ ಅವ್ರು ಹೇಳ್ತಿದ್ದಾಗ, ಆಗ ಭೂಮಿ ಅತ್ತೆ ನೀವೇ ಚಿಂತೆ ಮಾಡ್ತಾ ಇದ್ದೀರಾ, ಅಡ್ಗೆ ಮನೆ ಕೆಲಸನೆಲ್ಲ ನನಗೊಪ್ಸಿ ನಾನು ಮತ್ತೆ ಪಲ್ವಿ ಅಕ್ಕ ಇಬ್ರು ನೋಡ್ಕೊಳ್ತೀವಿ ಅಂತ ಭೂಮಿ ಹೇಳ್ತಿದ್ದಾಗ, ಅಯ್ಯೋ ಹಾಗಲ್ಲ ಭೂಮಿ, ಕಷ್ಟ ಆಗುತ್ತೆ ಅಮ್ಮ, ನಾವ್ಯಾಕೆ ಶ್ರವಣ್ ಮತ್ತೆ ಶಾರದಾನ ಪೂಜೆ ಕೂರಿಸಬಾರ್ದು ಅಂತ ಸಂಗೀತ ಕೇಳಿದಾಗ, ಶ್ರವಣ್ ಅಕ್ಕ ಶಾರದಾ ಇವಾಗ ಇರೋ ಕಂಡೀಷನ್ ಅಲ್ಲಿ ಅವಳು ಅಷ್ಟೊತ್ತು ನನ್ನ ಜೊತೆಗೆ ಪೂಜೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ, ಅಂಡ್ ಮೋರ್ ಓವರ್ ಅವ್ಳು ನನ್ನ ನೋಡಿದ್ರೇನೆ ಹೆದರ್ಕೊಳ್ತಾ ಇರ್ತಾಳೆ, ಅಂಥದ್ರಲ್ಲಿ ನನ್ನ ಪಕ್ಕ ಕೂತ್ಕೊಂಡು ಅವಳು ಹೋಮ ಮಾಡೋದ ಅದು ಅಸಾಧ್ಯ ಅಂತ ಶ್ರವಣ್ ಹೇಳ್ತಾ ಇದ್ದಾಗ, ಆಗ ರಾಮನಾರಾಯಣ ಅವರು ಶ್ರವಣ್ ಬೇಜಾರ್ ಮಾಡ್ಕೊಳ್ಬೇಡ, ಆದಷ್ಟು ಬೇಗ ಎಲ್ಲಾನು ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಾರೆ. ನಂತರ ನಾವ್ಯಾಕೆ ಅಜಿತ್ ಭೂಮಿಯನ್ನೇ ಪೂಜೆ ಕೂರಿಸಬಾರ್ದು ಅಂತ ಅಜ್ಜಿ ಹೇಳಿದಾಗ, ಆಗ ಭೂಮಿ ಅಜ್ಜಿ ಮನೆಯಲ್ಲಿ ಎಷ್ಟೊಂದು ದಿನ ದೊಡ್ಡವರೆಲ್ಲ ಇರ್ಬೇಕಾದ್ರೆ ನಾವಿಬ್ರು ಪೂಜೆ ಕೂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳಿದಾಗ, ನಾವೆಲ್ಲ ದೊಡ್ಡವರೇ ಹೇಳ್ತಾ ಇರೋದು ಅಲ್ವಾ ಭೂಮಿ, ಇದ್ರಲ್ಲಿ ತಪ್ಪು ಹೇಗೆ ಆಗುತ್ತೆ, ಅಷ್ಟಕ್ಕೂ ದೇವರ ಕಾರ್ಯ ನಮ್ಮ ಪಾಲಿಗೆ ಸಿಕ್ಕಿದೆ ಅಂದ್ರೆ ನಾವು ಅದನ್ನ ಒಪ್ಕೊಳ್ಳೋದು ಒಳ್ಳೇದೇ ಅಂತ ಅನ್ಸುತ್ತೆ ಅಂತ ಅಜಿತ್ ಹೇಳಿದಾಗ, ಆಗ ಅಜ್ಜಿ ಸರಿಯಾಗಿ ಹೇಳ್ದೆ ಅಜಿತ್, ನೀನು ಮತ್ತೆ ಭೂಮಿನೇ ಪೂಜೆ ಕೂತ್ಕೊಳ್ಳಿ ಅಂತ ಹೇಳಿದಾಗ, ದೇವ್ಯಾನಿ ಇದಕ್ಕೆ ನನಗೂ ಕೂಡ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ. ನಂತರ ನಚ್ಚಿ ಕೂಡ ನನಗೂ ಒಪ್ಪಿಗೆ ಇದೆ ಅಂತ ಹೇಳಿದಾಗ, ಸಂಗೀತ ಅವರು ಇನ್ನೇನು ಎಲ್ಲರಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ್ರಲ್ಲ ಅಂತ, ಶ್ರವಣ್ ಸರಿಯಾಗಿದೆ, 2 ದಿನ ಬಿಟ್ಟು ನಮ್ಮ ಮನೇಲಿ ಹೋಮ ನಡೆಯುತ್ತೆ, ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಎಲ್ಲದನ್ನು ಬೇಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎದ್ದು ಹೊರಟೋಗ್ತಾರೆ. ಆದ್ರೆ ರಾಮನಾರಾಯಣ ಅವ್ರು ಮಾತ್ರ ಯಾವ್ದೋ ಟೆನ್ಷನ್ ಅಲ್ಲಿ ಕೂತ್ಕೊಂಡಿದ್ದಾಗ ಅಜಿತ್ ಅದನ್ನ ನೋಡ್ಬಿಟ್ಟು ಹಾಗೆ ನಿಂತ್ಕೊಳ್ತಾನೆ. ಇದೆಲ್ಲ ಆದ್ಮೇಲೆ ಅಜಿತ್ ರೂಮಲ್ಲಿ ಮಲಗಿದ್ದಾಗ ಭೂಮಿ ಇಲ್ದಿರೋ ಕಾರಣಕ್ಕೆ ಅವನಿಗೆ ನಿದ್ರೆ ಬರ್ದೇನೆ ಒದ್ದಾಡ್ತಾ ಇರ್ತಾನೆ. ಈ ಕಡೆ ಭೂಮಿ ಕೂಡ ನಿದ್ದೆ ಬರ್ದೆ ಒದ್ದಾಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಈ ಬಾಯಿ ಬಿಡಕಿ ಮಾತಾಡೋಕೆ ಶುರು ಮಾಡಿದ್ರೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೆ ಇದ್ಲು. ಆದ್ರೆ ಇವತ್ತು ಈ ರೂಮಲ್ಲಿ ಅವಳು ಮಾತಿಲ್ದೆ ಗಡಿಯಾರ ಸದ್ದೇ ಕೇಳಿಸ್ತಾ ಇದೆ. ರೂಮ್ಗೆ ಬರ್ತಾ ಇದ್ದಾಗೇನೆ ಸಾಯಿಬ್ರೆ 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 ಅಂತ 100 ಸರಿ ಕರೆಯೋಳು. ಆದ್ರೆ ಇವಾಗ ರೂಮು ಸಡನ್ ಆಗಿ ಇಷ್ಟೊಂದು ಸೈಲೆಂಟ್ ಆಗಿರೋದನ್ನ ನೋಡ್ತಾ ಇದ್ರೆ ನನಗೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ. ಶಾರದಾತೆನ ನೋಡ್ಕೋಬೇಕು ಅನ್ನೋ ಉದ್ದೇಶ ಒಳ್ಳೇದೇ ಇರ್ಬೋದು, ಆದ್ರೆ ಭೂಮಿ ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಅಂತ ಅಜಿತ್ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾಗ, ಈ ಕಡೆ ಭೂಮಿ ಕೂಡ ಯಾಕೆ ಇವತ್ತು ನನ್ಗೆ ಸಾಯಿಬ್ರು ಇಷ್ಟೊಂದು ನೆನಪಾಗ್ತಾ ಇದಾರಲ್ಲ, ನಾವಿಬ್ರು ಏನು ಬೇರೆ ಊರಿಗೆ ಹೋಗಿಲ್ಲ, 10 ಹೆಜ್ಜೆ ಇಟ್ರೆ ಇಲ್ಲೇ ಸಾಯಿಬ್ರು ರೂಮು ಇದೆ, ಅವರು ಸಿಗ್ತಾರೆ ಅಲ್ಲಿ, ಯಾಕೆ ನನ್ಗೆ ಸಾಯಿಬ್ರು ಇಷ್ಟೊಂದು ನೆನಪಾಗ್ತಾ ಇದಾರಂತ ಭೂಮಿ ಕೂಡ ಇನ್ನೊಂದ್ ಕಡೆ ಮಾತಾಡ್ಕೊಳ್ತಾ ಇದ್ದಾಗ, ಅಜಿತ್ ಎದ್ಬಿಟ್ಟು ಭೂಮಿಯನ್ನ ನೋಡೋದಕ್ಕೆ ಅಂತ ಅವ್ರ ರೂಮ್ ಹತ್ರ ಹೋಗ್ತಾನೆ. ಈ ಕಡೆ ಭೂಮಿ ಕೂಡ ಎದ್ದು ಕುತ್ಕೊಂಡು ಸತ್ಯನ ಹೇಳಿರೋ ಹಾಗೆ ನನಗೇನಾದ್ರೂ ಸಾಯಿಬ್ರ ಮೇಲೆ ಪ್ರೀತಿ ಆಗ್ಬಿಟ್ಟಿದ್ಯಾ ಅಂತ ಭೂಮಿ ಯೋಚನೆ ಮಾಡ್ತಾ ಇದ್ದಾಗ, ನಂತರ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ರೆ ನನಗೆ ಏನೇನೋ ಯೋಚನೆ ಬರ್ತಾ ಇರುತ್ತೆ ತಲೆಯಲ್ಲಿ. ಒಂದ್ ವೇಳೆ ನಾನು ಅನ್ಕೊಂಡಿದ್ದೆ ನಿಜ ಆಗ್ಬಿಟ್ರೆ ನಮ್ಮಿಬ್ರ ಅಗ್ರಿಮೆಂಟು, ಅಯ್ಯೋ ಇಲ್ಲಪ್ಪ ತಪ್ಪಾಯ್ತು ಕೃಷ್ಣ, ನಾನಿವಾಗ ಮಲ್ಕೊಂಡು ಕೃಷ್ಣನ್ ಜಪವನ್ನ ಮಾಡ್ತೀನಿ, ನನ್ನ ಮನ್ಸನ್ನ ನೀನೇ ಹತ್ತೋಟಿಗೆ ತರ್ಬೇಕಪ್ಪ ಕೃಷ್ಣ ಅಂತ ಭೂಮಿ ಅನ್ಕೊಂಡು ಮಲ್ಕೊಂಡು ಕೃಷ್ಣನ ಜಪನ ಮಾಡ್ತಿದ್ರು ಕೂಡ ನಿದ್ರೆನೇ ಬರ್ತಾ ಇರಲ್ಲ. ಏನಾದ್ರೂ ಮಾಡಿ ನಾನು ಇವಾಗ ನಿದ್ರೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಭೂಮಿ ಮಲ್ಕೊಂಡ್ಬಿಡ್ತಾಳೆ. ಆಗ ಅಜಿತ್ ಬಂದ್ಬಿಟ್ಟು ಡೋರ್ನ ತೆಗ್ದಾಗ ಭೂಮಿ ಮಲ್ಗೋರೋದನ್ನ ನೋಡಿ, ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದೆ ಭೂಮಿ, ಆದ್ರೆ ನೀನ್ ಇಷ್ಟೊಂದು ಮುದ್ದಾಗಿ ಮಗು ತರ ಮಲ್ಗಿದೆಯಲ್ಲ, ಹಾಗೆ ನೋಡ್ತಾ ನಿತ್ಕೋಬೇಕು ಅಂತ ಅನಿಸ್ತಾ ಇದೆ ಅಂತ ಅಜಿತ್ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ, ಅಷ್ಟರಲ್ಲೇನೆ ಶಾರದಾ ಅವರು ಮಲ್ಕೊಂಡಿದ್ದವರು ಆ ಕಡೆಯಿಂದ ಈ ಕಡೆ ತಿರ್ಗ್ಬಿಟ್ರೆ ಅಜಿತ್ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಹಾಗೇನೆ ವಾಪಸ್ ತನ್ನ ರೂಮ್ಗೆ ಬಂದ್ಬಿಟ್ಟು, ನನ್ನ ಪರಿಸ್ಥಿತಿ ಏನು ಅಂತ ನಿನಗ್ ಮಾತ್ರ ಅರ್ಥ ಆಗುತ್ತೆ, ಇನ್ನೂ ಒಂದ್ ಸ್ವಲ್ಪ ದಿನದಲ್ಲಿ ನನ್ನ ಮತ್ತೆ ಭೂಮಿ ಮಧ್ಯದಲ್ಲಿ ಇರುವಂತ ಕಾಂಟ್ರಾಕ್ಟ್ ಮದ್ವೆ ಅಗ್ರಿಮೆಂಟ್ ಮುಗ್ದೇ ಹೋಗುತ್ತೆ, ಅದಾದ್ಮೇಲೆ ಭೂಮಿ ನನ್ನಿಂದ ದೂರ ಆಗ್ತಾಳೇನೋ ಅನ್ನೋ ಭಯ ಕಾಡ್ತಾ ಇದೆ ದೇವ್ರೆ. ನನಗೆ ಭೂಮಿ ಮೇಲೆ ಪ್ರೀತಿ ಆಗಿದ್ದ ದಿನಿಂದ ಇಲ್ಲಿವರೆಗೂ ನಾನು ಅವಳ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು, ಜೊತೆಲಿ ನಾವು ಒಂದಷ್ಟು ಜಾಗಗಳನ್ನ ತಿರ್ಗ್ಬೇಕು, ಪ್ರಪಂಚ ಸುತ್ತಬೇಕು ಅಂತ ಏನೇನೇನೇನೋ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಯಾವತ್ತು ಭೂಮಿ ಇಲ್ಲದೆ ನನ್ನ ಜೀವನ ಹೀಗಿರುತ್ತೆ ಅಂತ ನಾನು ಯೋಚನೆ ಮಾಡಿಲ್ಲ, ನನಗೆ ಯೋಚನೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ದೇವ್ರೆ. ಹೇಗಾದ್ರೂ ಮಾಡಿ ನೀನೇ ನಮ್ಮಿಬ್ಬರನ್ನ ಒಂದ್ ಮಾಡ್ಬೇಕು. ದೇವರೊಬ್ಬ ರೂಪ ಹಲವು ಅಂತ ಹೇಳ್ತಾರಲ್ವಾ, ನೀನು ಯಾವ ರೂಪದಲ್ಲಿ ಬಂದು ನಮ್ಮನ್ನ ಒಂದ್ ಮಾಡ್ತೀಯೋ ಗೊತ್ತಿಲ್ಲ, ಆದ್ರೆ ನಮ್ಮಿಬ್ಬರನ್ನ ಒಂದ್ ಮಾಡೋ ಜವಾಬ್ದಾರಿ ನಿಂದೇನಪ್ಪ ಅಂತ ಅಜಿತ್ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾಗ, ಅಷ್ಟಲ್ಲೇನೆ ಅಜಿತ್ಗೆ ಒಂದು ಕಾಲ್ ಬರುತ್ತೆ. ಆಗ ಅಜಿತ್ ಯಾರ ಜೊತೆನೂ ತುಂಬಾನೇ ಖುಷಿಯಾಗ್ಬಿಟ್ಟು ಮಾತಾಡ್ತಾನೆ. ನಂತರ ಮಾರನೇ ದಿನ ಬೆಳಿಗ್ಗೆ ಯಾರೋ ಒಬ್ರು ಹುಡುಗಿ ಅಜಿತ್ ಮನೆಗೆ ಬರ್ತಾರೆ. ಈ ಕಡೆ ಭೂಮಿ ರಂಗೋಲಿಯನ್ನ ಬಿಡಿಸ್ತಾ ಸಾಹೇಬ್ರು ವಂಶಿಯವರು ಬಂದಾಗ ಅವ್ರ ವಿಷಯಕ್ಕೆ ಒಂದು ಚಿಕ್ಕ ಮಗು ತರ ಆಡ್ತಾ ಇದ್ರು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಅಷ್ಟರಲ್ಲೇನೆ ಅಜಿತ್ ಕೂಡ ಅಲ್ಲಿಗೆ ಬಂದಾಗ, ಓ ಸಾಹೇಬ್ರೆ ಬಂದೇ ಬಿಟ್ರಾ, 1 ನಿಮಿಷ ಟೈಮ್ ಕೊಡಿ, ನಾನು ಅಷ್ಟಲ್ಲಿ ಹೋಗ್ಬಿಟ್ಟು ಜಿಮ್ ಬಟ್ಟೆನೆಲ್ಲ ಹಾಕೊಂಡು ಬಂದ್ಬಿಡ್ತೀನಿ ಅಂತ ಭೂಮಿ ಹೇಳ್ತಾ ಇದ್ದಾಗ, ಆಗ ಅಜಿತ್ ಅದ್ರ ಅವಶ್ಯಕತೆ ಇಲ್ಲ, ನಾನಿವತ್ತು ವರ್ಕೌಟ್ ಮಾಡ್ತಾ ಇಲ್ಲ, ನೀನ್ ಬೇಕಿದ್ರೆ ವರ್ಕೌಟ್ ಮಾಡ್ಬೋದು ಅಂತ ಹೇಳ್ತಾನೆ. ಆಗ ಭೂಮಿ, ಏನ್ ಹೇಳ್ತಾ ಇದ್ರೆ ನೀವು, ವರ್ಕೌಟ್ ಮಾಡಲ್ವಾ ನೀವು ಅಂತ ಕೇಳ್ತಿದ್ದಾಗ, ಹಾಗೆ ಅಲ್ಲ ಸಾಹೇಬ್ರೆ, ನೀವು ಒಂದೊತ್ತು ಊಟ ಬೇಕಾದ್ರೂ ಬಿಡ್ತೀರಾ, ಆದ್ರೆ ವರ್ಕೌಟ್ ಎಲ್ಲ ಬಿಡೋದಿಲ್ವಲ್ಲ, ಇದೇನಿದು ಆಶ್ಚರ್ಯ ಅಂತ ಭೂಮಿ ಕೇಳ್ತಾ ಇದ್ದಾಗ, ಇವತ್ತು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಬ್ರು ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಹೌದಾ
ಯಾರದು ಸಾಹೇಬ್ರೆ ಅಂತ ಭೂಮಿ ಆಶ್ಚರ್ಯವಾಗಿ ಕೇಳ್ತಾ ಇದ್ದಾಗ, ಬಂದಾಗ ನೀನೇ ನೋಡಿಯುವಂತೆ ಅಂತ ಅಜಿತ್ ಹೇಳ್ತಾರೆ. ಅಷ್ಟರಲ್ಲೇನೆ ಅಜಿತ್ ಫ್ರೆಂಡ್ ಆ ಹುಡುಗಿ ಬಂದಾಗ ಭೂಮಿ ಅವಳನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆನೆ ಜಲಸ್ ಫೀಲ್ ಮಾಡ್ಕೊಳ್ತಾ ಇರ್ತಾಳೆ. ಹಾಗೆ ಅವಳು ಬಂದು ಅಜಿತ್ ಮುಂದೆ ನಿಂತ್ಕೊಳ್ತಾಳೆ. ಅಷ್ಟರಲ್ಲಿ ರಾಮನಾರಾಯಣ್ ಕೂಡ ಬಂದ್ಬಿಟ್ಟು ಮಯೂರಿ ಹೇಗಿದ್ಯಾ ಕಂದ ಅಂತ ಕೇಳಿದಾಗ ಮಯೂರಿ ರಾಮನಾರಾಯಣ್ ಅವ್ರನ್ನ ಹಗ್ ಮಾಡ್ಬಿಟ್ಟು, ಹೋಗಿ ಮಾವ, ಎದುರಿಗೆ ಸಿಕ್ಕಾಗ ಮಾತ್ರ ಪ್ರೀತಿಯಿಂದ ಮಾತಾಡಿಸ್ತೀರಾ, ಚಿಕ್ಕ ಮಗನ ಮದುವೆ ಸೆಟ್ಲ್ ಆಗಿದೆ, ಮನೆಯಲ್ಲಿ ಗಣಪತಿ ಹೋಮ ಅಂತ ಏನೇನೆಲ್ಲ ಸ್ಪೆಷಲ್ ಎಲ್ಲ ಮಾಡ್ತಾ ಇದ್ದೀರಾ, ನನ್ಗೆ ಒಂದೇ ಒಂದು ಕಾಲ್ ಮಾಡಿ ಇನ್ವೈಟ್ ಮಾಡ್ಬೇಕು ಅಂತಾನೆ ನಿಮ್ ಜ್ಞಾಪಕ ಬರ್ಲಿಲ್ವಾ ಅಲ್ವಾ ಅಂತ ಮಯೂರಿ ಪ್ರಶ್ನೆ ಮಾಡ್ತಾ ಇದ್ದಾಗ, ಅದು ಇದಕ್ಕಿದಾಗೆ ಪ್ಲಾನ್ ಆಗೋಯ್ತು ಕಣೋ, ಸಾರಿ ಕಂದ ಅಂತ ರಾಮನಾರಾಯಣ್ ಹೇಳ್ತಿದ್ದಾಗ, ಪರವಾಗಿಲ್ಲ ಮಾವ, ನೀವೇನು ಸಾರಿ ಅಂತ ಕೇಳೋದೇನೋ ಬೇಡ, ಅದು ಎಷ್ಟು ದೊಡ್ಡ ಕತೆ ಆಗಿದ್ರು ನಾನ್ ಕೇಳ್ತೀನಿ ಸರಿನಾ ಅಂತ ಹೇಳ್ಬಿಟ್ಟು ಮಯೂರಿ ಹೇಳಿದಾಗ, ಈ ಕಡೆ ರಾಮನಾರಾಯಣ್ ನಿನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಪುಟ್ಟ ಅಂತ ಹೇಳ್ತಾ ಇದ್ದಾಗ, ಅಷ್ಟರಲ್ಲಿ ಅಲ್ಲಿಗೆ ಸಂಗೀತ ಅವ್ರು ಬಂದ್ಬಿಟ್ಟು, ಅರೆ ಮಯೂರಿ ಯಾವಾಗ ಬಂದೆ, ಮನೇಲಿ ಎಲ್ರು ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದಾಗ, ಎಲ್ರು ಸೂಪರ್ ಅತ್ತೆ, ನೀವ್ ಹೇಗಿದ್ದೀರಾ ಅಂತ ಮಯೂರಿ ಕೇಳ್ತಾರೆ. ಹಾಗೇನೆ ನೀವಿನ್ನು ಎಷ್ಟು ಹೆಂಗಾಗಿದ್ದೀರಾ ನೋಡಿ ಅಂತ ಹೇಳ್ಬಿಟ್ಟು ಮಯೂರಿ ಹೇಳ್ತಾ ಇದ್ದಾಗ, ಮಯೂರಿ ನಿಮ್ ಅತ್ತೇನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ ಅಂತ ರಾಮನಾರಾಯಣ್ ಹೇಳ್ತಾರೆ. ಆಗ ಮಯೂರಿ, ನೀವು ಬಿಡಿ ಮಾವ ಸೂಪರ್ ಅಂತ ಹೇಳಿದಾಗ, ಅದ್ ಸರಿ ಮಯೂರಿ, ನಮ್ಮ ಮನೇಲಿ ನಚ್ಚಿದ್ದು ಎಂಗೇಜ್ಮೆಂಟ್ ನಡೀತಾ ಇದೆ ಅಂತ ನಿನಗೆ ಗೊತ್ತಾಯ್ತು ಅಂತ ಸಂಗೀತ ಅವ್ರು ಕೇಳ್ತಿದ್ರೆ, ನೀವೆಲ್ಲರೂ ನನ್ನ ಮರ್ತಿರ್ಬೋದು, ಆದ್ರೆ ಒಬ್ಬರು ಮಾತ್ರ ನನ್ನ ಮರ್ತಿಲ್ಲ ಅಂತ ಹೇಳ್ಬಿಟ್ಟು, ನನ್ನ ಮನ್ಮತ ಹೆಂಗಿದ್ದಾನೆ ಅಂತ ಹೇಳ್ಬಿಟ್ಟು ಮಯೂರಿ ಅಜಿತನ್ನ ಹಗ್ ಮಾಡ್ಕೊಂಡ್ಬಿಡ್ತಾರೆ. ನಂತರ ಒಂದು ಮುತ್ತನ್ನ ಕೂಡ ಕೊಡ್ತಾರೆ. ಆಗ ಇದನ್ನೆಲ್ಲ ನೋಡ್ಬಿಟ್ಟು ಭೂಮಿ ಮಾತ್ರ ತುಂಬಾನೇ ಉರ್ಕೊಳ್ತಾ ಇರ್ತಾಳೆ. ಆಗ ಭೂಮಿ, ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು, ಮನ್ಮತ ಅಂತೆ ಅದಂತೆ ಇದಂತೆ ಅಂತ ಭೂಮಿ ಹೇಳಿದಾಗ, ಮನ್ಮತ ಅದು ನಿಮ್ಗೆ ಗೊತ್ತಿಲ್ಲ ಅಲ್ವಾ, ನಾವು ಸ್ಕೂಲಲ್ಲಿ ಇದ್ದಾಗ ಒಂದು ಡ್ರಾಮಾನ ಮಾಡ್ತಾ ಇದ್ವಿ, ಅದರಲ್ಲಿ ಇವನು ಮನ್ಮತ ರೋಲನ್ನ ಮಾಡಿದ್ದ, ನಾನ್ ಸುಂದರಿ ರೋಲನ್ನ ಮಾಡಿದೆ, ಅದು ಎಷ್ಟು ಹಿಟ್ ಆಗಿತ್ತು ಅಂತ ಅಂದ್ರೆ ಸ್ಟೂಡೆಂಟ್ಸು ಟೀಚರ್ಸು ಎಲ್ಲರೂ ಕೂಡ ಕ್ರೇಜ್ ಆಗ್ಬಿಟ್ಟಿದ್ರು. ಅವಾಗಿಂದ ಇವನನ್ನ ನಾನು ಮನ್ಮತ ಅಂತಾನೆ ಕರಿತಾ ಇದ್ರು, ನನ್ನನ್ನ ಸುಂದರಿ ಅಂತಾನೆ ಕರಿತಾ ಇದ್ರು ಅಲ್ವೇನು ಅಂತ ಹೇಳ್ಬಿಟ್ಟು ಅಜಿತ್ಗೆ ಮಯೂರಿ ಹೇಳಿದಾಗ, ಭೂಮಿ ಶಾಕ್ ಆಗಿ ಇಬ್ರು ನೋಡ್ತಾ ಇರ್ತಾರೆ. ಆಗ ಮಯೂರಿ, ಇನ್ನೊಂದು ವಿಷಯ ಗೊತ್ತಾ, ಈ ಶಾರುಖ್ ಖಾನ್ ಫಿಲ್ಮ್ ಅಲ್ಲಿ ಯಾವಾಗ್ಲೂ ಹೀರೋಯಿನ್ ನನ್ ಡ್ರೆಸ್ ಚೇಂಜ್ ಮಾಡ್ತಾ ಇರುವಾಗ್ಲೇನೆ ಹೀರೋ ಎಂಟ್ರಿ ಕೊಟ್ಬಿಡ್ತಾನಲ್ವಾ, ಅದೇ ತರನೇ ಇವನ್ ಕೂಡ ಮಾಡ್ತಾ ಇದ್ದ, ನಾನ್ ಡ್ರೆಸ್ ಚೇಂಜ್ ಮಾಡುವಾಗ್ಲೇ ನನ್ ರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಮಯೂರಿ ಹೇಳ್ತಾ ಇದ್ದಾಗ, ಏನ್ ಹೇಳ್ತಾ ಇದ್ದೀರಾ ನೀವು, ಅಲ್ಲ ನಾನ್ ಯಾವಾಗ ಸಾಹೇಬ್ರು ಒಟ್ಟಿಗೆನೆ ಇರ್ತೀನಿ, ಇದೆಲ್ಲ ಯಾವಾಗ ಆಯ್ತು ಅಂತ ಹೇಳ್ಬಿಟ್ಟು ಭೂಮಿ ಶಾಕ್ ಆಗಿ ಕೇಳ್ತಾ ಇದ್ದಾಗ, ಆಗ ಮಯೂರಿ, ಅಯ್ಯೋ ಅದು ಚಿಕ್ಕವರಾಗಿದ್ದಿನ ಕತೆ, ಸರಿ ನನ್ ಮನ್ಮಥನ್ ಬಗ್ಗೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನೀವ್ಯಾರು ಅಂತ ಹೇಳ್ಬಿಟ್ಟು ಮಯೂರಿ ಕೇಳಿದಾಗ, ಆಗ ಅಜಿತ್, ಏಯ್ ಅದು ನನ್ನ ಹೆಂಡತಿ ಭೂಮಿ ಅಂತ ಹೇಳ್ತಾರೆ. ಆಗ ಮಯೂರಿ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಅಂತ ಕೈಯನ್ನ ಕೊಟ್ಟಾಗ, ಹಾಯ್ ದಿಸ್ ಇಸ್ ಮಯೂರಿ ಅಂತ ಹೇಳಿದಾಗ, ನಮಸ್ಕಾರ ನಾನು ಭೂಮಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾರೆ. ಈ ಕಡೆ ರಾಮನಾರಾಯಣ್ ಅವರು, ಅಜಿತ್ ನೀನು ಯಾವಾಗ್ಲೂ ಇವಳಿಗೆ ಫೋನ್ ಮಾಡಿದ್ದು ಅಂತ ಕೇಳಿದಾಗ, ಅಜಿತ್ ನಿನ್ನೆ ಫ್ಯಾಮಿಲಿಯವರೆಲ್ಲ ಇರ್ಬೇಕಾದ್ರೆ ನೀವು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರಿ, ನನ್ಗೆ ಬುದ್ಧಿ ಬಂದಾಗ್ಲಿಂದ ನಿಮ್ಮಲ್ಲಿ ಆ ತರ ಬೇಜಾರಾಗಿರೋದನ್ನ ನಾನು ನೋಡೇ ಇಲ್ಲ, ನಿಮ್ ಜೀವನದಲ್ಲಿ ನೀವು ಬೇಜಾರ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನೀವು ನಿಮ್ಮ ಫ್ಯಾಮಿಲಿಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅಂತಾನೆ ತಾನೇ ಅರ್ಥ. ನಮ್ಮ ತಾಯಿಗೋಸ್ಕರ ನಿಮ್ ಮನೆಯನ್ನ ಬಿಟ್ಟು ಈ ಮನೆಗೆ ಅಳಿಯನಾಗಿ ಬಂದ್ರಿ ಅಪ್ಪ, ಅದಕ್ಕೇನೆ ಅಮ್ಮ ಇವತ್ತಿಗೂ ತುಂಬಾ ಅಂದ್ರೆ ತುಂಬಾನೇ ನಿಮ್ಮನ್ನ ಹೊಗಳ್ತಾರೆ. ನಿಮ್ಗೆ ಬಹುಶಃ ಆ ಜಾಗದಲ್ಲಿ ಬೇರೆ ಯಾವುದೇ ಗಂಡ್ಸಿದ್ರು ನೀವು ಮಾಡಿದನ್ನ ಕೆಲಸನ ಯಾರು ಕೂಡ ಮಾಡ್ತಾನೆ ಇರ್ಲಿಲ್ಲ. ಪ್ರಾಬಬ್ಲಿ ನೀವು ಅಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ಬೇಕಾಗಿದ್ರೆ ನಿಮ್ ಖುಷಿಗೆ ನಾನು ಈ ಒಂದು ಕೆಲಸನ ಮಾಡೋದು ನನಗೆ ದೊಡ್ಡದು ಅನಿಸ್ಲಿಲ್ಲ. ನೀವು ಮಿಸ್ ಮಾಡ್ಕೊಳ್ತಾ ಇದ್ರಲ್ಲ ನಿಮ್ಮ ಫ್ಯಾಮಿಲಿಯನ್ನ, ಹಾಗಾಗಿ ನಾನು ಈ ಸಿಂದ್ರಿನ ನಿಮ್ಗೋಸ್ಕರನೇ ಕರ್ಸಿದೀನಿ, ಹೇಗಿದೆ ನನ್ನ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಿದ್ದಾಗ, ರಾಮನಾರಾಯಣ್ ತುಂಬಾನೇ ಖುಷಿ ಆಗ್ಬಿಟ್ಟು, ಥ್ಯಾಂಕ್ ಯು ಅಜಿತ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅಜಿತನ್ನ ಹಗ್ ಮಾಡ್ಕೊಳ್ತಾರೆ. ನಂತರ ಮಯೂರಿ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಅಂತ ಹೇಳ್ತಾ ಇದ್ದಾಗ್ಲೇನೆ, ಸುಂದರಿ ಸೂರ್ಯ ನೆತ್ತಿಗೆ ಹೊಡಿತಾ ಇದ್ದಾನೆ, ಈ ಬಿಸಿಲಲ್ಲಿ ನೀನ್ ನೆತ್ತಿದ್ರೆ ಕಲರ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಕರ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ರಾಮನಾರಾಯಣ್ ಕೂಡ ಒಳಗಡೆ ಹೋಗ್ತಾರೆ. ಈಗ ಭೂಮಿ ಸಂಗೀತ ಅವ್ರನ್ನ ಕರೆದ್ಬಿಟ್ಟು, ಅತ್ತೆ ನಮ್ ಸಾಹೇಬ್ರೋಳು ಡ್ರೆಸ್ ಚೇಂಜ್ ಮಾಡುವಾಗೆಲ್ಲ ಹೋಗ್ತಾ ಇದ್ರಂತೆ, ಇದೇನಿದು ಸ್ಕೂಲಲ್ಲಿ ಮನ್ಮತ ಸುಂದ್ರಿ ನಾಟಕ ಅಂತ ಏನೇನೋ ಹೇಳ್ತಾ ಇದ್ರಂತ ಭೂಮಿ ಗುಣಗ್ತಾ ಇದ್ದಾಗ, ಹೇ ಅವಳು ಹೇಳಿದ್ದು ತಾನೇ ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಗಿರೋದು ಅಂತ, ಅದನ್ನೆಲ್ಲ ತಲೆಗೆ ಹಾಕೊಂಡೆ ಆ ದಡ್ಡಿ, ಅವಳು ಯಾರು ಗೊತ್ತಾ, ನಿಮ್ ಮಾವನ ತಂಗಿ ಮಗಳು, ಅವಳ ಹೆಸರು ಮಯೂರಿ ಅಂತ. ಭೂಮಿ, ನಾವು ಅಮ್ಮನ ಮನೆಗೆ ಶಿಫ್ಟ್ ಆಗೋದಕ್ಕೂ ಮೊದ್ಲೇ ಅತ್ತೆ ಮನೆಯಲ್ಲಿ ಇದ್ವಲ್ವಾ, ಆಗ ರಾಮ್ ತಂಗಿ ಕೂಡ ಅದೇ ಮನೆಯಲ್ಲಿ ಇದ್ರು, ನಾವೆಲ್ಲರೂ ಕೂಡ ಒಟ್ಟಿಗೆನೆ ಇದ್ವಿ ಗೊತ್ತಾ. ಆಗ ಅಜಿತ್ ಮತ್ತೆ ಮಯೂರಿ ತುಂಬಾ ಚಿಕ್ಕವರು, ಒಬ್ರಿಗೊಬ್ರು ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ರು, ಒಂದಿನನೂ ಕೂಡ ಬಿಟ್ಟೇ ಇರ್ತಿದ್ದಿಲ್ಲ, ಎಲ್ಲಿ ಹೋದ್ರು ಜೊತೆಗೇನೆ ಹೋಗ್ತಾ ಇದ್ರು. ಆಮೇಲೆ ನಾವು ಅಮ್ಮನ ಮನೆಗೆ ಬಂದ್ವಿ, ಮಯೂರಿ ಅಲ್ಲೇ ಬೆಳೆಯೋದಕ್ಕೆ ಶುರು ಮಾಡಿದ್ಲು, ಅವಾಗವಾಗ ಇಲ್ಲಿಗೆ ಬಂದು ಹೋಗ್ತಾ ಇದ್ಲು. ಅದೇನೋ ಗೊತ್ತಿಲ್ಲ, ನಿನ್ ಮದ್ವೆ ಆದ್ಮೇಲೆ ಒಂದ್ಸಲಿನೂ ಏನು ಇಲ್ಲಿಗೆ ಬರೋದಕ್ಕೆ ಆಗಿಲ್ಲ, ಈಗ್ಲೇ ನೋಡೋಳು ಫಸ್ಟ್ ಟೈಮ್ ಬಂದಿರೋದು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇದ್ದಾಗ,
ಯಾಕಾದ್ರೂ ಬಂದ್ಲೋ ಏನೋ ಅಂತ ಹೇಳ್ಬಿಟ್ಟು ಭೂಮಿ ಗೊಣಕೊಳ್ತಾ ಇದ್ದಾಗ ಸಂಗೀತ ಏನ್ ಗೊಣಗ್ತಾ ಇದೆಯಾ ಭೂಮಿ ಅಂತ ಕೇಳಿದಾಗ ಏನು ಇಲ್ಲ ಅತ್ತೆ ಅಂತ ಭೂಮಿ ಹೇಳಿದಾಗ ಸರಿ ಅವಳು ಬೇಜಾರ್ ಮಾಡ್ಕೊಳ್ತಾಳೆ, ಕಾಫಿ ಮಾಡ್ಕೊಳ್ಳೋಣ ಬಾಬಾ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೊರಟೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.